ಸೀಮ್ ಕಾಣ್ದಲೇ ಇರೋ ಥರ ಶೋಲ್ಡರ್ ಹೇಗೆ ಸ್ಟಿಚ್ ಮಾಡಬೇಕು ಅಂತ ತೋರಿಸ್ತಿದ್ದೀನಿ. ಫ್ರಂಟ್ ಮತ್ತು ಬ್ಯಾಕ್ ಎರಡದು ರೈಟ್ ಸೈಡ್ನ ಮೀಟ್ ಮಾಡಿಸ್ಬೇಕು. ಶೆಲ್ಲು ಮತ್ತು ಲೈನಿಂಗ್ನ ನೀಟಾಗಿ ಜೋಡಿಸ್ಕೋಬೇಕು. ಎರಡು ಸ್ಟಿಚಿಂಗ್ ಲೈನನ್ನು ಕೂಡ ಮೀಟ್ ಮಾಡಬೇಕು. ಆಮೇಲೆ ಒಂದು ಪಿನ್ ಹಾಕೋಬೇಕು. ಸೇಮ್ ಎರಡು ಕಡೆನೂ ಅದೇ ಥರ ಹಾಕ್ಕೊಂಡು 1/2 ಇಂಚಿಗೆ ಸ್ಟಿಚ್ ಮಾಡ್ಕೋಬೇಕು. 1/2 ಇಂಚಿಗೆ ಸ್ಟಿಚ್ ಆದಮೇಲೆ ಫ್ಯಾಬ್ರಿಕ್ ಓಪನ್ ಮಾಡ್ಕೋಬೇಕು. ಎರಡು ಕಡೆನೂ ಓಪನ್ ಮಾಡಿ ಆಮೇಲೆ ಫ್ಯಾಬ್ರಿಕ್ನ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಆದಮೇಲೆ ಒಂದು ಪಿನ್ ಹಾಕಬೇಕು. ಬಿಗಿನರ್ಸ್ ಆದರೆ ಇದನ್ನು ಮಾಡೋಕ್ಕೆ ಹೋಗ್ಬಿಡಿ. ನೋಡಿ, ಇದೇ ಥರ ಫಿನಿಶಿಂಗ್ ಬರಬೇಕು. ಬಟ್ಟೆ ಏನಾದರೂ ಸ್ಟಿಚಿಂಗ್ ಮಾಡೋತ್ತಿಗೆ ಮೂವ್ ಆದರೆ ಶೋಲ್ಡರ್ ಹತ್ರ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ, ನೋಡ್ಕೋಬೇಕು. ನೋಡಿ, ಇಷ್ಟೇ ನೀಟಾಗಿ ಫಿನಿಶಿಂಗ್ ಕಾಣ್ತಾ ಇರಬೇಕು. ಸೇಮ್ ಎರಡು ಶೋಲ್ಡರಿಗೂ ಇದೇ ಥರ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ ನಾರ್ಮಲ್ ಸ್ಟಿಚ್ ಮಾಡೋಕ್ಕಿಂತ. ನೋಡಿ, ಯಾವುದೇ ಥರ ಸೀಮ್ ಇಲ್ಲಿ ಕಾಣ್ತಾ ಇಲ್ಲ. ನೆಕ್ಸ್ಟ್ ಇನ್ನೊಂದು ಶೋಲ್ಡರು ಸೇಮ್ ಇದೇ ಥರ ಪ್ರೊಸೀಜರ್ ಮಾಡ್ತಿದ್ದೀನಿ. ನಾರ್ಮಲ್ ಬ್ಲೌಸ್ ಸ್ಟಿಚಿಂಗ್ ಕಂಟಿನ್ಯೂಸ್ ವಿಡಿಯೋ ಹಾಕ್ತಿದ್ದೀನಿ, ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.